ಭೀಮನಡೆ ನ್ಯೂಸ್ ಕನ್ನಡಗೆ ಸ್ವಾಗತ. ಲಿಂಗಸ್ಕೂರು ಕೊರಗುಂಟ ಗ್ರಾಮ ಪಂಚಾಯಿತಿಯ 7ನೇ ವಾರ್ಡಿನಲ್ಲಿ ಕುಡಿಯುವ ನೀರು ಮತ್ತು ಮೂಲಭೂತ ಸೌಕರ್ಯಗಳಿಲ್ಲದೆ ಗ್ರಾಮಸ್ಥರ ಪರದಾಟ. ಇದರ ಬಗ್ಗೆ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರೂ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಎಂದು ಗ್ರಾಮಸ್ಥರು ಕೊರಗುಂಟ ಗ್ರಾಮ ಪಂಚಾಯತ್ ಮುಂದೆ ಧರಣಿ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರು ಮತ್ತು ಹನುಮಂತ ಅಂಬಿಗೇರ, ಗಂಗಪ್ಪ ಕಬ್ಬೇರ್, ಹುಲಗಪ್ಪ ಡೊಳ್ಳೆರ್, ಲಚ್ಚಮಪ್ಪ ಕಂಬಾರ್, ಶಿವಪ್ಪ ಅಡಿಕೇರ್, ನಾಗರಾಜ್, ದಾದಾಫಿರ್ ರಫಿ, ಕನಕಪ್ಪ ಅಡಿಕೇರ್, ಗದ್ದಮ್ಮ ಕೋರಿ, ದುರ್ಗಮ್ಮ, ನಾಗಮ್ಮ, ಮದ್ಯಮ್ಮ, ರೇಣುಕಾ, ಈರಮ್ಮ, ಹನುಮಂತಿ ಲಕ್ಷ್ಮಿ ಮತ್ತಿತರರು ಭಾಗಿಯಾಗಿದ್ದರು. ವರದಿ ಶಿವಪ್ಪ ಅಡಿಕೇರ್. ಇಲ್ಲ ಇವತ್ತು ಬಂದು ನೋಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ಇವರು ಏನ್ ಮಾಡಿದ್ದಾರೆ, ಎಣ್ಣೆಗೊಂಡು ಎಲ್ಲ ಸೇರಿ ಪಂಚಾಯತಿಗೆ ಮುತ್ತಿಗೆ ಹಾಕಕ್ಕೆ ಬಂದಿದ್ದಾರೆ, ಹೋರಾಟ ಮಾಡಕ್ಕೆ ಬಂದಿದ್ದಾರೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ದೀರೋ ಅವರೆಲ್ಲ ಎಚ್ಚೆತ್ತುಕೊಂಡು ಜನರ ಸಮಸ್ಯೆಗೆ ಪರಿಹಾರವನ್ನು ಒದಗಿಸಿಕೊಡಬೇಕು. ದಯವಿಟ್ಟು ಯಾವುದೇ ನಿಷ್ಕಾಳಜಿ ಮಾಡದೆ ನಿರ್ಲಕ್ಷ್ಯ ವಹಿಸದೆ ತಕ್ಷಣ PD ಅವರು ಸ್ಪಾಟಿಗೆ ಬಂದು ಅವರ ಮನವಿ ಏನಿದೆಯೋ ಆ ಮನವಿಯನ್ನು ಸ್ವೀಕರಿಸಿ ಸ್ಥಳಕ್ಕೆ ಹೋಗಿ ಅದರ ಕಾಮಗಾರಿ ಏನಿದೆಯೋ ಅವರ ಸಮಸ್ಯೆ ಏನಿದೆಯೋ ಅದನ್ನು ದಯವಿಟ್ಟು ಎಲ್ಲರೂ ಅರ್ಥೈಸ್ಕೊಂಡು ಆ ಸ್ಪಾಟಿನ ವ್ಯವಸ್ಥೆಯನ್ನು ನೋಡಿಕೊಂಡು ಕಾಮಗಾರಿಯನ್ನು ಸಂಪೂರ್ಣಗೊಳಿಸಿ ಅವರಿಗೆ ನೀರಿನ ವ್ಯವಸ್ಥೆ ಮಾಡಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ತೀವಿ. ಬಂಧುಗಳಲ್ಲಿ ಕೇಳಿದ್ರಲ್ಲ, ಇಷ್ಟೆಲ್ಲ ಇದು ಹಲಬಾಯಿ ಓಣಿಯ ನಿವಾಸಿಗಳ ಒಂದು ಗೋಳಾಗಿದೆ. ಎಷ್ಟು ವರ್ಷಗಳಿಂದ ಈ ಇನ್ನೊಂದು ಇದೆ ಅಂತಂದ್ರೆ, ಅಧ್ಯಕ್ಷರು ಅಥವಾ ಉಪಾಧ್ಯಕ್ಷರು ಅಥವಾ ಅಧ್ಯಕ್ಷರು ನಿಮ್ಮ ವಾರ್ಡಿಗೆ ಅಥವಾ ನಿಮ್ಮ ಏರಿಯಾಕ್ಕೆ ಬಂದಿದ್ದಾರಾ? ಯಾರು ಬಂದಿಲ್ಲ? ಯಾಕೆ ಬಂದಿಲ್ಲ? ನೀರಿನ ಸಮಸ್ಯೆ ಮೆಂಬರ್ಗಳಿಗೆ ನಿಮ್ಮ ವಾರ್ಡಿಗೆ ಸಂಬಂಧಪಟ್ಟ ಒಂದು ಪಂಚಾಯತ್ ಪಂಚಾಯತಿ ಬಂದ್ರೆ ಯಾವತ್ತಿಲ್ಲ ಅವ್ರನ್ನ ಯಾರು ಕೇಳ್ಬೇಕು, ಇಲ್ಲಿ ಯಾರು ಕೇಳ್ಬೇಕು? ದಯವಿಟ್ಟು ಇಂಥ ಸಮಸ್ಯೆಗಳು ಊರಿನಲ್ಲಿ ಇನ್ನ ಹಲವಾರು ವಾರ್ಡ್ಗಳಲ್ಲಿ ಎದ್ದು ಕಾಣ್ತಿದೆ. ಅಂದ್ರೆ ಮುಂದೆ ಬಂದು ಕೇಳಕ್ಕೆ ನಮ್ಮ ಗುರುಗುಂಟದಲ್ಲಿ ಹಲವಾರು ಸಮಸ್ಯೆಗಳು ಎದ್ದು ಕಾಣುತ್ತಿದ್ದು ಯಾರು ಮುಂದೆ ಬಂದು ಧೈರ್ಯ ಮಾಡಿ ಕೇಳುವಂತ ಪರಿಸ್ಥಿತಿ ಇಲ್ಲ. ಆ ವಾತಾವರಣ ಇಲ್ಲಿ ಗುರುಗುಂಟದಲ್ಲಿ ನಿರ್ಮಾಣ ಆಗಿದೆ. ದಯವಿಟ್ಟು ಮುಂದೆ ಬಂದು ಯಾವನು ಕೇಳ್ತಾನೋ ಅವನ್ನೆಲ್ಲ ನರಗಳು ಕಟ್ ಮಾಡೋದು ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ಹಿಂಗಾಗಿ ಇದ್ರಗೋಸ್ಕರ ಯಾರು ಮುಂದೆ ಬಂದು ಹೋರಾಟ ಮಾಡೋಕ್ಕೂ ಇಲ್ಲ. ಯಾರು ಇನ್ನೂ ಒಂದು ಅಧ್ಯಕ್ಷಗೂ ಆಯ್ತು, ಉಪಾಧ್ಯಕ್ಷಗಾಯ್ತು, ಮೆಂಬರ್ ಸದಸ್ಯರಿಗಾಯ್ತು ಕೇಳುವಂತ ಒಂದು ಧೈರ್ಯ ಯಾರು ಮಾಡ್ತಾ ಇಲ್ಲ. ದಯವಿಟ್ಟು ಇವ್ರು ಯಾಕೆ ಬಂದಿದ್ದಾರೆ ಅಂದ್ರೆ ಇವ್ರಿಗೆ ಕಷ್ಟ ಆಗಿದೆ, ನೀರಿನ ಸಮಸ್ಯೆ ಆಗಿದೆ, ದನಕರುಗಳಿಗೆ ಕುಡಿಯೋಕೆ ನೀರಿಲ್ಲ. ವಾಸ್ತವವಾಗಿ ನಾನೇ ಇದ್ದೀನಿ ಆ ಏರಿಯಾದಲ್ಲಿ, ವಾಸ್ತವವಾಗಿ ನಾನೇ ಇದ್ದೀನಿ, ಪ್ರತ್ಯಕ್ಷ ಸಾಕ್ಷಿ ನಾನೇ. ಅಲ್ಲಿ ಬಂದು ಬೆಳಗ್ಗೆ 4 ಗಂಟೆ ವಾಟರ್ ಮ್ಯಾನಿಗೆ ಫೋನ್ ಮಾಡಿದ್ರು, 12 ಗಂಟೆಗೆ ಫೋನ್ ಮಾಡಿ ಎಬ್ಬಿಸಿದ್ರು ಎದ್ದು ನೀರು ಬಿಡುವಂಥ ಪರಿಸ್ಥಿತಿ ಬಿಡ್ತಾರೆ ಅವರು. ಅವ್ರಿಗೆ 2 ಮಾತು ಇಲ್ಲ. ಅಂದರೆ ನೀರು ಬರಲಾರ್ದ ಸಮಯದಲ್ಲಿ ಅವರಿಗೆ ಒತ್ತಾಯ ಮಾಡೋಕ್ಕೆ ನಮಗೆ ಅಧಿಕಾರ ಇರಲ್ಲ. ನಾವು ಏನಿದ್ರು ಅಧ್ಯಕ್ಷ ಉಪಾಧ್ಯಕ್ಷರು ನಮಗೆ ವಾರ್ಡಿಗೆ ಸಂಬಂಧಪಟ್ಟ ಸದಸ್ಯರಿಗೆ ನಾವು ಏನು ಕೇಳಬೇಕು ಅದನ್ನು ಮಾತ್ರ ನಾವು ಕೇಳ್ತೀವಿ. ದಯವಿಟ್ಟು ಸಂಬಂಧಪಟ್ಟ ಸದಸ್ಯರು, ಅಧ್ಯಕ್ಷರು, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, PDO ಗ್ರಾಮಾಭಿವೃದ್ಧಿ ಅಧಿಕಾರಿಗಳು, PDO ಅವರು ಬರಬೇಕು. ಇದಕ್ಕೆ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಬರಬೇಕು. ಬಂದು ಇವರ ಸಮಸ್ಯೆಗೆ ಆಲಿಸಿ ಇವರ ಸಮಸ್ಯೆಯನ್ನು ಬಗೆಹರಿಸಬೇಕಂತ ಕೇಳ್ತೀನಿ. ಅದರಲ್ಲಿ ವಿಶೇಷವಾಗಿ ಅಲ್ಲಿರುವಂತ ರಸ್ತೆ, ಆ ಏರಿಯಾದಲ್ಲಿ ಇರುವಂತ ರಸ್ತೆ ನೋಡಿದ್ರೆ ನಿಜವಾಗ್ಲೂ ಅದು ರೋಚಕವಾಗಿದೆ. ಅಲ್ಲಿ ಬಿದ್ದು 2 ಟೊಂಕ ಮುರ್ಕೊಂಡಾರ, ಇಬ್ರು ಟೊಂಕ ಮುರ್ಕೊಂಡು ಜೀವನ ಕಳ್ಕೊಂಡಿದ್ದಾರೆ. ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ದಯವಿಟ್ಟು ಗ್ರಾಮ ಪಂಚಾಯತಿ PD ಅವರು ಅಲ್ಲಿ ಏನಿದೆ ರಸ್ತೆಯನ್ನು CC ರೋಡ್ ವ್ಯವಸ್ಥೆ ಮಾಡಿಕೊಡ್ಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ತೀನಿ.
ನೀವ್ ಹೇಳ್ರಿ ನಿಮ್ಮ ಸಮಸ್ಯೆಗಳು ನೀವ್ ಹೇಳ್ರಿ. ಇಲ್ಲಿನ ನಿವಾಸಿಗಳ ಒಂದು ಸಮಸ್ಯೆಗಳ ಕುರಿತು ಇವ್ರು ಹೋಗಿ ಏನು ಅರಿಶಿಣ ಹಚ್ತಾರ ಇವರೆಲ್ಲ ಇಲ್ಲಿರುವಂತ ಸಿಬ್ಬಂದಿಗಳು ಹೋಗಿ ಏನು ಅಲ್ಲಿ ಮದುವೆ ಏನು ಅರಿಶಿಣ ಹಚ್ತಾರ. ಕೆಲಸ ಮುಖ್ಯ ಅಲ್ಲ ಇವರಿಗೆ, ಮದುವೆ ಮುಖ್ಯ ಇವರಿಗೆ ಕೆಲಸ ಮುಖ್ಯ ಅಲ್ಲ, ಮದುವೆ ಮುಖ್ಯ. ಅದಕ್ಕೆ ಇವರೆಲ್ಲ ಇಂಥ ಆರಿಕೆ ಉತ್ತರ ಕೊಡ್ತಾ ಇದಾರೆ. ಇವ್ರಿಗೆ ಪೆಟ್ಟಿಲ್ಲ, ಸಾರ್ವಜನಿಕರ ಸಮಸ್ಯೆಗಳು ಇವ್ರಿಗೆ ಅರ್ಥ ಆಗ್ತಾ ಇಲ್ಲ ಅಂದಾಗ ಇವ್ರಿಗೆ ಎಲ್ಲಿಗೆ ಇದಾಗುತ್ತ ಸಮಸ್ಯೆಗಳು ಬಗೆಯಿರ್ತದ. ಇವ್ರಿಗೆ ಜನರ ಸಮಸ್ಯೆನೇ ಅರ್ಥ ಆಗ್ತಾ ಇಲ್ಲ, ಅರ್ಥ ಮಾಡ್ಕೊಳಕ್ಕೆ ಇವ್ರಿಗೆ ಮನ್ಸಿಲ್ಲ. ಯಾಕಂದ್ರೆ ಜನ ಬಂದು ಎಲ್ಲ ಇವ್ರಿಗೆಲ್ಲ ಏನ್ ಮಾಡ್ತಾ ಇದಾರೆ ಅಂದ್ರೆ ಒಟ್ಟ ಮೇಲೆ ಕೂಡ್ಸಿಬಿಟ್ಟಿದ್ದಾರೆ. ಇವ್ರಿಗೆ ಬಂದಂತ ವ್ಯಕ್ತಿಗಳಿಗೆ ದೌರ್ಜನ್ಯ ಮಾಡ್ತಾರೆ. ಏನ್ ಮಾಡ್ಕೊಂತಾರೆ ಮಾಡ್ಕೋರಿ ಅಂದ್ರೆ ಏನಿದೆ ಅರ್ಥ ಅಂದ್ರೆ ಇದು ದಬ್ಬಾಳಿಕೆ. ಇದು ಮಾತಾಡಕ ಏನ್ ಸಮಸ್ಯೆ ಆಗೈತಕ್ಕ? ನೀರಿನ ಸಮಸ್ಯೆ ಆಗೈತಿ ನೋಡ್ರಿ. ಯಾವಾಗ ಬಂದಿರಿ ಇಲ್ಲಿ ಕುಂತದ್ದು? ಯಾವಾಗ? 10-10ವರೆಗೆ ಬಂದೇವ್ರಿ ನಾವು. ಇಲ್ಲಿ ಪಂಚಾಯತಿಗೆ ಯಾರು ಇಲ್ಲ ಏನಕ್ಕ? 10ವರೆಲಿಂದ ಒಬ್ರು ಬಂದಿಲ್ರಿ. ಈಗ 1ವರೆಗೆ ಬಂದಾರ PDO ಬಿಲ್ ಕಲೆಕ್ಟರ್. ಹಾ ನಾವ್ ಕುಂತದ್ ನೋಡಿ ನಾವ ಪಂಚಾಯತಿ ಅನ್ನೋ ಟ್ಯಾಂಕ್ ನೀರ್ ತುಂಬ್ಕೊಂಡ್ ಇಟ್ಟಿವ್ರಿ. ಹಾ ಅದು ನೀರಿನ ಒಳಗಡೆ ಇಟ್ಟು ಕೀಲಿ ಹಾಕಿ ಏನ್ ಮಾಡ್ತೀರಿ ಮಾಡ್ಕೇರಿ ಅಂತ ಹೋಗ್ಯಾರ ನೋಡ್ರಿ ಅವ್ರು. ಅಂದ್ರೆ ನಿಮ್ಗೇನು ಸ್ಪಂದನೆ ಮಾಡಿಲ್ಲ? ಏನು ಕೇಳಿಲ್ರಿ ಅವ್ರು. ನೀರಿಂದ